ಹಾಯ್ ಫ್ರೆಂಡ್ಸ್, ದಿಲೀಪ್ ರಾಜ್ರವರ ಒಂದು ಸಾವಿನ ಒಂದು ಸುದ್ದಿ ಕೇಳಿ ಇಡೀ ಕರ್ನಾಟಕದ ಜನರೇ ಬೆಚ್ಚಿ ಬೀಳುವಂತಹ ಸಂಗತಿ ನಡೆದಿದೆ. ಹಾಗಾದರೆ ದಿಲೀಪ್ ರಾಜ್ರವರ ಒಂದು ಸಾವು ಹೇಗಾಯಿತು, ಯಾಕೆ ಆಯಿತು, ಕಾರಣ ಏನು ಅಂತ ನೀವು ತಿಳಿದ್ಬಿಟ್ರೆ ನೀವು ಕೂಡ ಒಮ್ಮೆ ಬೆಚ್ಚಿ ಬೀಳೋದು ಮಾತ್ರ ಇದು ಪಕ್ಕ. ನೋಡಿ, ದಿಲೀಪ್ ರಾಜ್ರವರು ಒಂದು ದಿನ ಇಲ್ಲಿ ರಾತ್ರಿಯ ಸಮಯದಲ್ಲಿ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಅದನ್ನೇ ಅವರು ತಮ್ಮ ಫ್ಯಾಮಿಲಿ ಹತ್ತಿರ, ತಮ್ಮ ಪತ್ನಿ ಮತ್ತು ಮಕ್ಕಳ ಹತ್ತಿರ ಹೇಳಿಕೊಳ್ತಾರೆ. ಬಟ್ ಅದನ್ನು ದಿಲೀಪ್ ರಾಜ್ರವರು ಸ್ವಲ್ಪ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿ ಏನೂ ಆಗೋದಿಲ್ಲ ಅನ್ನೋ ಒಂದು ಸ್ಮಾಲ್ ಆಗಿ ಥಿಂಕಿಂಗಿಂದ ಮುಂದೆ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಡೇ ಆಗ್ತಾ ಜಸ್ಟ್ ವಿತಿನ್ 2 ಡೇಸಲ್ಲಿ ಮತ್ತೆ ಎದೆ ನೋವು ಬಂತು. ವಿತಿನ್ 5 ಮಿನಿಟ್ಸಲ್ಲಿ ಅವರು ನೆಲಕ್ಕೆ ಉರುಳಿದಾಗ ಅವರಿಗೆ ಆಟೋಮೆಟಿಕ್ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ನೋಡಿ, ದಿಲೀಪ್ ರಾಜ್ರವರು ಎಂತಹ ಅದ್ಭುತ ನಟರಂದರೆ, ಯಾಕಂದರೆ ನೋಡಿ, ಅವರು ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಹಲವಾರು ನಟರವರ ಜೊತೆಗೆ ಅವರು ನಟಿಸಿದ್ದಾರೆ. ಮತ್ತು ಹಲವಾರು ಈ ಒಂದು ಸೀರಿಯಲ್ಗಳನ್ನು ಕೂಡ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಹಾಗೆ ನಟನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಅದ್ಭುತವಾದಂತಹ ನಟರು ಇವರು. ಯಾಕಂದರೆ ಸೈಲೆಂಟಾಗಿ ತುಂಬ ಪತ್ನಿಯ ಜೊತೆಗೆ ತುಂಬ ಅನನ್ಯವಾಗಿ ಇದ್ದಂತಹ ಈ ನಟರು ತುಂಬ ಈ ದಿಲೀಪ್ ರಾಜ್ರವರು ಅನನ್ಯವಾಗಿ ಮಕ್ಕಳ ಜೊತೆಗೂ ಕೂಡ ಬೆಳೀತಾ ಇದ್ದರು. ಚೆನ್ನಾಗಿ ಕೂಡ ಕರ್ನಾಟಕದ ಎಲ್ಲರ ಜೊತೆಗೂ ಕೂಡ ಅವರು ಸಹಬಾಳ್ವೆಯಿಂದ ಬದುಕ್ತಾ ಇದ್ದರು. ಬಟ್ ಇವರ ಸಾವು ಕರ್ನಾಟಕದ ಜನತೆಗೆ ತುಂಬ ಅಂದರೆ ದುಃಖವನ್ನು ತಂದುಬಿಡ್ತು. ಹಾಗಾದರೆ ಈ ದಿಲೀಪ್ ರಾಜ್ರವರ ಒಂದು ಸಾವಿನ ಅಂತಿಮ ಸಂಸ್ಕಾರಕ್ಕೆ ಇಲ್ಲಿ ಒಂದು ಬಿಗ್ ಬಾಸಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ವಿನ್ನರ್ ಆದಂತಹ ಗಿಲ್ಲಿರವರು ಮತ್ತು ಈ ಕಾಮಿಡಿ ಕಿಲಾಡಿಯಲ್ಲಿ ತುಂಬ ಅದ್ಭುತವಾದಂತಹ ನಟನೆಯನ್ನು ಮಾಡಿದಂತಹ ಮಂಜೂರವರು, ಹಾಗೆ ಭವ್ಯರವರು, ಹಾಗೆ ಹಲವಾರು ರೀತಿಯ ನಟರು ಕೂಡ, ಗಣೇಶ್ ಮತ್ತು ದುನಿಯಾ ವಿಜಯರವರು ಕೂಡ ಈ ಒಂದು ಅಂತಿಮ ಸಂಸ್ಕಾರ, ದಿಲೀಪ್ ರಾಜ್ರವರ ಅಂತಿಮ ಸಂಸ್ಕಾರಕ್ಕೆ ಇಲ್ಲಿ ಬಂದಂತಹ ಸಮಯವನ್ನು ನೋಡಿಬಿಟ್ರೆ ಅವರ ಪತ್ನಿ ಅವರ ಅಳುವುದನ್ನು, ದುಃಖವನ್ನು ನೋಡದೆ ಇಲ್ಲಿ ನೋಡಲಿಕ್ಕೆ ಆಗದೇ ಇರುವಂತಹ ಒಂದು ಸಿಚುವೇಶನ್ ಆ ರೀತಿ ಮೂಡಿತು. ಅಂದರೆ ಅಷ್ಟು ದುಃಖದಲ್ಲಿ ಇದ್ದರು ಪತ್ನಿ. ಹಾಗಾದರೆ ದಿಲೀಪ್ ರಾಜ್ರವರು ಆ ಪತ್ನಿಯ ಜೊತೆಗೆ ಎಷ್ಟು ಅನನ್ಯವಾಗಿದ್ದರು ಅನ್ನೋದು ಅಲ್ಲೇ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಏನೇ ಆಗಲಿ ನಾವು ಕೂಡ ಈ ಕರ್ನಾಟಕದ ಜನರು ಮಾತ್ರ ಬೆಚ್ಚಿ ಬೀಳೋದು ಮಾತ್ರ ಪಕ್ಕ. ಯಾಕಂದರೆ ದಿಲೀಪ್ ರಾಜ್ರವರು ಯಾಕೆ ಈ ಸಾವಿಗೆ ಕಾರಣ, ಈ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಯಂಗ್ ಸಣ್ಣ ಮಕ್ಕಳಿಗೂ ಕೂಡ ಬಿಡ್ತಾ ಇಲ್ಲ. ಹಾಗಾದರೆ ಎಲ್ಲರೂ ಕೂಡ ನಾವು ಕೂಡ ಎಚ್ಚೆತ್ತುಕೊಳ್ಬೇಕು. ಆದರೆ ಎಲ್ಲರೂ ಕೂಡ ನಮ್ಮ ಕರ್ನಾಟಕದ ಜನರು ನಾವೆಲ್ಲರೂ ಕೂಡ ದಿಲೀಪ್ ರಾಜ್ ಸರ್ ಅವರಿಗೆ ಇವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅನ್ನೋದೇ ನಮ್ಮ ಅನಿಸಿಕೆ. ನೀವು ಇಷ್ಟ ಆದಲ್ಲಿ ಕಮೆಂಟ್ ಮುಖಾಂತರ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.